ವಸಂತದ ಆಗಮನ, ಬಣ್ಣಗಳ ಚಿತ್ತಾರ, ಹೋಳಿಯಲ್ಲಿ ಮೂಡಲಿ ಹೊಸ ಹರುಷದ ಆಕಾರ, ನಗುವಿನ ಬಣ್ಣವ ಎರಚಿ ಸ್ನೇಹದ ಬಂಧವನ್ನು ಬೆಳೆಸಿ. ಎಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ಹೋಳಿ ಹಬ್ಬದ್ದೇ ಮಿನಿ ಬ್ಲಾಗ್ ಆಗಿರುತ್ತೆ. ನಮ್ಮ ಮನೆಯಲ್ಲಿ ಯಾವಾಗಲಿದ್ರು ಹೋಳಿ ಹಬ್ಬ ಸ್ಟಾರ್ಟ್ ಆಗೋ ರೀತಿನೇ ಹೀಗೆ. ನಮ್ಮ ಮನೆಯಲ್ಲಿ ನಮ್ಮ ಅಪ್ಪಾಜಿನೇ ಎಲ್ಲರಿಗೂ ಮೊದಲು ಬಣ್ಣ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೊಂಥರ ಪದ್ಧತಿ ಅಂತ ಏನಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಅಪ್ಪಾಜಿನೇ ಫಸ್ಟ್ ಸ್ಟಾರ್ಟ್ ಮಾಡೋದು. ಯಾಕಂದರೆ ಅವರು ಬಣ್ಣ ಆಡೋಕ್ಕೆ ಹೊರಗೆ ಹೋಗ್ತಿರ್ತಾರೆ. ಹೊರಗೆ ಹೋಗೋ ಮೊದಲು ನಮಗೆಲ್ಲರಿಗೂ ಬಣ್ಣ ಹಚ್ಚಿ ಹೋಗ್ತಾರೆ. ಅದು ಯಾವಾಗಲಿದ್ರು ನಾವು ಚಿಕ್ಕವರಿದ್ದಾಗಿಂದನೂ ಹೀಗೆ ಸ್ಟಾರ್ಟ್ ಆಗೋದು ನಮ್ಮ ಮನೆಯಲ್ಲಿ ಹೋಳಿ ಹಬ್ಬ ಅಂತಂದರೆ. ನನ್ನ ತಂಗಿಯರಿಗೆಲ್ಲ ಡಿಮ್ಯಾಂಡ್ ಇತ್ತು ಬಣ್ಣ ಎಲ್ಲ ಮುಖ ತುಂಬ ಹಚ್ಚಬಾರ್ದು ಅಂತ. ನಮ್ಮ ಪಪ್ಪ ಆದರೆ ಎಲ್ಲ ಮುಖಕ್ಕೆಲ್ಲ ಮೆತ್ತಿದ್ರು. ಅದಕ್ಕೆ ನನ್ನ ತಂಗಿಯರು ಹಾಗೆ ತಮಾಷೆ ಮಾಡ್ತಾನೆ ಮುಖಕ್ಕೆಲ್ಲ ಬಣ್ಣ ಮೆತ್ತಿ ನಾವು ಇದೇ ರೀತಿಯಾಗಿ ತಮಾಷೆ ಮಾಡ್ತಾನೆ ಬಣ್ಣ ಆಡೋದು. ತುಂಬ ಸೆಲೆಬ್ರೇಷನ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಅಷ್ಟೇ ನಮ್ಮದು ಒಂದು ಸ್ವಲ್ಪ ಹೊತ್ತು ಮಾತ್ರನೇ ಬಣ್ಣ ಹಚ್ಕೊಂಡು ಫೋಟೋಸ್ ಎಲ್ಲ ತಗೊಂಡ್ಬಿಟ್ರೆ ಮುಗೀತು. ಇದೇ ನಮ್ಮದು ಹೋಳಿ ಹಬ್ಬ ಅಂತಂದರೆ. ಆಮೇಲೆ ನಮ್ಮ ಯಜಮಾನ್ರು ಕೂಡ ಹೋಳಿ ಆಡೋಕ್ಕೆ ಒಲ್ಲೆ ಅಂತಂತಿದ್ರು. ಆದರೂ ಕೂಡ ಅವ್ರನ್ನ ಬಿಡಲಿಲ್ಲ. ಕನ್ವಿನ್ಸ್ ಮಾಡಿ ಹೇಗೋ ಒಪ್ಪಿಸಿ ಬನ್ನಿ ಒಳಗಡೆ ಬನ್ನಿ, ಹೊರಗಡೆನೇ ಹಚ್ಚಿ ಅಂತಿದ್ರು. ಆದರೂ ಬೇಡ ಒಳಗಡೆನೇ ಬನ್ನಿ, ಒಳಗಡೆನೇ ಹಚ್ತೀವಿ ಅಂತ ಹೇಳಿ ಫೋರ್ಸ್ಫುಲಿ ಮಾಡಿ ಒಳಗಡೆ ಕರ್ಕೊಂಬಂದ್ವಿ. ಅವ್ರಿಗೆ ಇಷ್ಟ ಆಗೋದಿಲ್ಲ ಈ ಥರ ಎಲ್ಲ ಹೋಳಿ ಎಲ್ಲ ಆಡೋದೆಲ್ಲ. ನಾ ಹಾಗೆ ಸ್ವಲ್ಪನೇ ಹಚ್ತೀನಿ ಬಣ್ಣ ಅಂತ ಹೇಳಿಬಿಟ್ಟು ತುಂಬಾ ಮೆತ್ಬಿಟ್ಟೆ. ಹಾಗೆ ನನ್ನ ಹಿಂದೆಯೇ ನನ್ನ ತಂಗಿಯರು ಎಲ್ಲರೂ ಹಚ್ಚಿದ್ರು ಬಣ್ಣನ. ಆಮೇಲೆ ಮಧ್ಯಾಹ್ನ ಎಲ್ಲ ಮಸ್ತಾಗಿ ಊಟ ಮಾಡಿದರು. ಅದು ಹೋಳಿ ಹಬ್ಬ ಆಡಿದ ದಿನ ಹೊಯ್ಕೊಂಡವ್ರ ಬಾಯಲ್ಲಿ ಹೋಳಿಗೆ ಅಂತ ಹೇಳಿ ನಮ್ಮ ಕಡೆ ಪದ್ಧತಿ ಇದೆ. ಅವತ್ತು ಹೋಳಿಗೆ ಮಾಡ್ತೀವಿ. ಆಮೇಲೆ ನಾವು ಸಾಯಂಕಾಲ ಸ್ವಲ್ಪ APMCಗೆ ಹೋಗಿದ್ವಿ. ರೇಷನ್ ತೊಗೊಂಬರ್ದಿತ್ತು. ಮನೇಲೆಲ್ಲ ದಿನಸಿ ಖಾಲಿಯಾಗಿತ್ತು ಅಂತ. ಬಟ್ ಯಾವ ಶಾಪ್ನೂ ಓಪನ್ನೇ ಇರಲಿಲ್ಲ, ಎಲ್ಲ ಕ್ಲೋಸ್ ಆಗಿತ್ತು ಅಂತ ಸ್ವಲ್ಪ ಬೇಜಾರು ಮಾಡಿಕೊಂಡು ಮನೆಗೆ ಬಂದ್ವಿ. ಇದೇನಾಯ್ತಪ್ಪ ಅಷ್ಟು ದೂರ ಹೋದ್ರೂ ಯಾವ ಶಾಪ್ನೂ ಓಪನ್ ಇರಲಿಲ್ಲ ಅಂತ. ಮತ್ತು ಆಮೇಲೆ ನಮ್ಮ ಯಜಮಾನ್ರಿಗೆ ಯಾಕೋ ಬಾಯಲ್ಲೆಲ್ಲ ಫುಲ್ ಗುಳ್ಳೆ ಆಗ್ಬಿಟ್ಟಿದ್ವು ಹೀಟಾಗಿ. ಅದು ಯಾಕೋ ಏನೋ ಒಂದು 2-3 ಡೇಸಿಂದ ಊಟನೂ ಸರಿಯಾಗಿ ಯಾಕೋ ಮಾಡ್ತಾನೆ ಇರಲಿಲ್ಲ. ಮನೆಗೆ ಹೋಗ್ತಾ ಹಾಗೆ ಒಂದು ಎಳ್ನೀರು ಕುಡಿದು ಹೋಗೋಣ, ಎಳ್ನೀರು ಎಲ್ಲಿ ಸಿಗುತ್ತೆ ನೋಡು ನಿಲ್ಲಿಸು ಅಂದರು. ಅದಕ್ಕೆ ಸರಿ ತಗೊಳ್ಳಿ ಅಂತ ಹೇಳಿ ಎಳ್ನೀರು ಇರೋ ಹತ್ರ ಬಂದುಬಿಟ್ಟು ಎಳ್ನೀರು ಕುಡಿದ್ವಿ. ನಮ್ಮ ಯಜಮಾನ್ರು ಕುಡಿದ್ರು, ನಾನೇನು ಕುಡಿಲಿಲ್ಲ, ಅವ್ರು ಮಾತ್ರ ಕುಡಿದ್ರು. ಆಮೇಲೆ ಮನೆಗೆ ಬಂದ್ವಿ. ಮನೆ ಹತ್ರ ಹುಡುಗರು ಆಟ ಆಡ್ತಿರು. ಅದನ್ನು ನೋಡಿ ನಮ್ಮ ಯಜಮಾನ್ರು ಹೋದರು. ಥ್ಯಾಂಕ್ ಯು ಫಾರ್